ಯೇಸು ಹೆಸರಲ್ಲಿ, ಯೇಸು ಹೆಸರಲ್ಲಿ ಜಯವು ನಮ್ಮದು. ಯೇಸು ಹೆಸರಲ್ಲಿ, ಯೇಸು ಹೆಸರಲ್ಲಿ ಪಿಶಾಚಿ ಓಡ್ವಾನು. ಹಲೋ ಮಕ್ಕಳೇ, ಹಾಯ್, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಬೈಬಲ್ ಯೂನಿಯನ್ ನಡೆಸುವಂಥ ಈ ಸಂಡೇ ಸ್ಕೂಲ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಬಯಸ್ತೇನೆ. ಇದನ್ನು ನೋಡ್ತಿರುವಂಥ ತಂದೆ ತಾಯಿಗಳಿಗೂ ಮತ್ತು ಸಭಾಪಾಲಕರಿಗೂ ಮತ್ತು ಸಂಡೇ ಸ್ಕೂಲ್ ಟೀಚರ್ಸ್ಗೆ ನಾನು ವಂದನೆ ತಿಳಿಸ್ತೇನೆ. ನಾವು ಹಿಂದೆ ತಿಳಿಸಿದ ಹಾಗೆ ನಾವು ರಾಜ್ಯ ಮಟ್ಟದ ಬೈಬಲ್ ಎಕ್ಸಾಮನ್ನು ನಾವು ಸಿದ್ಧ ಮಾಡಿ ಅದನ್ನು ಮಾಡಿದ್ವು. ಅದಾದ ನಂತರ ಅದಕ್ಕೆ ರಿಸಲ್ಟ್ಗಳನ್ನು ಕಳಿಸಿದ್ದೇವೆ ಮತ್ತು ಟ್ರೋಫಿಗಳನ್ನು ಕಳಿಸಿದ್ದೇವೆ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ದು ಅದನ್ನು ನಿಮಗೆ ತಲುಪಿರಬಹುದು ಅಂತ ಹೇಳಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೂ ನಾನು ವಂದನೆ ತಿಳಿಸ್ತೇನೆ. ದೇವರ ವಾಕ್ಯದಲ್ಲಿ ಬೆಳೆಯಿರಿ, ದೇವರ ಮಕ್ಕಳಾಗಿ ಜೀವಿಸಿರಿ. ಈ ಸಮಯದಲ್ಲಿ ನಾನು ಸಂಡೇ ಸ್ಕೂಲ್ ಕಾರ್ಯಕ್ರಮದ ಪರವಾಗಿ ನಾವು ವಾಕ್ಯವನ್ನು ಹೇಳುವ ಮೊದಲು ನಾನು ಯಾವಾಗಲೂ ನಿಮಗೆ ಒಂದು ನಿಜವಾದ ಘಟನೆಯನ್ನು ಹೇಳ್ತಾ ಹೋಗ್ತೇನೆ. ಅದು ಯಾವುದಂತ ಹೇಳಿದ್ರೆ, ಈ ವಾರ ನಿಜವಾಗ್ಲೂ ನಡೆದಂಥ ಘಟನೆ. ಒಬ್ಬ ಆಶೀಶ್ ಎಂಬ ಬಾಲಕ ಇದ್ದ, ನಮ್ಮ ಸಂಡೇ ಸ್ಕೂಲ್ಗೆ ಬರ್ತಾ ಇದ್ದ. ಅವನು ಬರುವಂಥ ಸಮಯದಲ್ಲಿ ಬಾಲಕ ಅವನು ಎರಡು ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದ. ಒಂದು ದಿನ ಶಾಲೆಯಿಂದ ಬರುವಾಗ ಬಿದ್ದಾಗ ಅವನ ಕಾಲುಗಳ ಕೆಳಭಾಗದಲ್ಲಿ ಆತನಿಗೆ ಸೆನ್ಸೇಷನ್ ಅಂತ ಹೇಳಿದ್ರೆ ಅದು ತಪ್ಪಿ ಹೋಯಿತು. ಯಾವ ಒಂದು ಭಾಗವನ್ನು ಮುಟ್ಟಿದ್ರೂ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ತಂದೆ ತಾಯಿಗಳಿಗೆ ಗಾಬರಿ ಆಯಿತು. ಹೇಗೆ ಅದನ್ನು ಇದು ಮಾಡಬೇಕಂತ ಹೇಳಿ ಎಲ್ಲ ಡಾಕ್ಟ್ರುಗಳ ಬಳಿಯಲ್ಲಿ ಹೋದರು. ಎಲ್ಲ ಡಾಕ್ಟ್ರುಗಳಲ್ಲಿ ಪರೀಕ್ಷೆ ಮಾಡುವಾಗ ಅದು ಗೊತ್ತಾಯ್ತು. ಏನಂತ ಹೇಳಿದ್ರೆ, ಕೆಲವು ಮಕ್ಕಳಿಗೆ ಮಾತ್ರ ಅದು ಅಪರೂಪಕ್ಕೆ ಬರುವಂಥ ಒಂದು ಕಾಯಿಲೆ ಅಂತ ಹೇಳಿ. ಹಾಗೆ ಅದಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾಯಿತು. ಅಲ್ಲಿ ಬಹಳಷ್ಟು ಹಣ ಖರ್ಚಾಗುತ್ತೆ ಅಂತ ಹೇಳಿದರು. ಈ ವಿಷಯ ನಮ್ಮ ಸಂಡೇ ಸ್ಕೂಲ್ ಟೀಚರ್ಸ್ಗೆ ಗೊತ್ತಾಯಿತು. ನಾವೇನು ಮಾಡಿದ್ವಿ, ಅವನಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಆಮೇಲೆ ಆ ಹೆಚ್ಚಿನ ಒಂದು ವೆಚ್ಚವನ್ನು ಭರಿಸುವುದಕ್ಕಾಗಿ ನಾವು ಸಂಡೇ ಸ್ಕೂಲ್ ಟೀಚರ್ಸ್ ಎಲ್ಲ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ನಮ್ಮ ಕೈಲಾದಷ್ಟು ಹಣವನ್ನು ಅವನಿಗೆ ಕೊಡೋಣ ಅಂತ ಹೇಳಿ. ಅದೇ ರೀತಿಯಲ್ಲಿ ಮಕ್ಕಳಿಗೂ ಸಹ ಸಂಡೇ ಸ್ಕೂಲ್ನಲ್ಲಿ ಹೇಳಿದ್ವಿ, ನೀವು ಸಹ ಆಶೀಶ್ನ ಆರೋಗ್ಯಕ್ಕಾಗಿ, ಆತನ ಚಿಕಿತ್ಸೆಗಾಗಿ ನೀವು ಪ್ರಾರ್ಥನೆ ಮಾಡಬೇಕು ಮತ್ತು ಹಣವನ್ನು ನೀವು ಕೊಡಬೇಕು ಅಂತ ಹೇಳಿ, ಅಂದರೆ ಕಾಣಿಕೆ ರೂಪದಲ್ಲಿ ಕೊಡಬೇಕು ಅಂತ ಹೇಳಿ. ಆಗ ಮಕ್ಕಳು ಸಹ ತಂದೆ ತಾಯಿಗಳಿಗೆ ಹೇಳಿ ಬಹಳಷ್ಟು ಹಣವನ್ನು ಅವರು ತಂದು ಕೊಟ್ಟರು. ಅದೇ ರೀತಿಯಲ್ಲಿ ನಾವು ಸಹ ಸಂಡೇ ಸ್ಕೂಲ್ ಟೀಚರ್ಸ್ನವರು ಸಹ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಹಣವನ್ನು ಸಂಗ್ರಹ ಮಾಡಿ ಒಂದು ದಿನ ಹೋಗಿ ಅವರ ಮನೆಯಲ್ಲಿ ಹೋಗಿ ಕೊಡೋದಕ್ಕೆ ಹೋದರು. ಆಶೀಶ್ನ ತಾಯಿ ಬಹಳವಾಗಿ ಅಳೋದಕ್ಕೆ ಶುರು ಮಾಡಿದ್ರು. ನಮ್ಮ ಮಗನಿಗೋಸ್ಕರ ನೀವು ಎಷ್ಟೊಂದು ಪ್ರಯಾಸ ಪಡ್ತಾ ಇದ್ದೀರಾ, ಎಷ್ಟೊಂದು ತ್ಯಾಗ ಮಾಡ್ತಾ ಇದ್ದೀರಾ, ನೀವು ತೋರಿದಂಥ ಪ್ರೀತಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ ಅಂತ ಹೇಳಿದ್ರು. ಹಾಗೆ ಆತನಿಗೆ ಕೊಡಿಸುವಂಥ ಚಿಕಿತ್ಸೆಗಾಗಿ ನಾವು ಸಂಡೇ ಸ್ಕೂಲ್ನಿಂದ ಕೊಟ್ಟಂಥ ಹಣ ಸ್ವಲ್ಪವಾದರೂ ಅದು ಚಿಕಿತ್ಸೆಯಲ್ಲಿ ದೇವರ ಒಂದು ಆಶೀರ್ವಾದ ಆತನಿಗೆ ಹೆಚ್ಚಿಗೆ ತಂದು ಆತನ ಕಾಲು ಬಲ ಹೊಂದುತ್ತಾ ಬಂತು, ನಡೆಯುವಂತಾದ. ಆದರೆ ಎಷ್ಟು ಸಮಯ ತಕ್ಕೊಳ್ತು ಗೊತ್ತಾ ಮಕ್ಕಳೇ? 1 ವರ್ಷಗಳ ಕಾಲ ಆತನು ಚಿಕಿತ್ಸೆಗೆ ಒಳಗಾಗಬೇಕಾಯಿತು. 1 ವರ್ಷದ ವಿದ್ಯಾಭ್ಯಾಸ ಬಿಡಬೇಕಾಯಿತು. ಆದರೂ ಸಹ ಚಿಕಿತ್ಸೆಗೆ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರನಾದಂಥ ಆಶೀಶ್ ಎದ್ದು ನಡೆದಾಡುವಂತನಾದ. ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಯಿತು. ನಮ್ಮ ಪ್ರಾರ್ಥನೆಗೆ, ಸಂಡೇ ಸ್ಕೂಲ್ ಟೀಚರ್ಸ್ನ ಮತ್ತು ಮಕ್ಕಳ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಂತಾಯಿತು. ನಾವೆಲ್ಲರೂ ಬಹಳ ಸಂತೋಷಪಟ್ಟು ಅವನನ್ನು ತಿರುಗಿ ಸಂಡೇ ಸ್ಕೂಲ್ಗೆ ಬರುವಂತೆ ಆಗಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಿ ಆತನನ್ನು ಸ್ವೀಕರಿಸ್ತೀವಿ. ನಮ್ಮ ದೇವರು ಸತ್ಯ ದೇವರು ಮತ್ತು ಅದ್ಭುತವನ್ನು ಮಾಡಿ ತನ್ನ ಮಕ್ಕಳನ್ನು ಜೀವಿಸುವಂತೆ ಮಾಡುವಂಥ ದೇವರು. ಆದ್ದರಿಂದ ಜೀವಿಸುವಂಥ ದೇವರನ್ನು, ಸತ್ಯವಂತ ದೇವರನ್ನು ತಿಳ್ಕೊಳ್ಳುವಂಥದ್ದು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದಂಥ ವಿಷಯ. ಆದ್ದರಿಂದ ನಾವು ಈ ದಿನ ದೇವರ ವಾಕ್ಯದಲ್ಲಿ ನೋಡುವಂಥ ಕಥೆಯಲ್ಲಿ, ಪೌಲನು ಒಂದು ಪಟ್ಟಣ ಅಂತ ಹೇಳಿದರೆ ಅಥೇನೆ ಪಟ್ಟಣಕ್ಕೆ ಹೋದಾಗ ಅಲ್ಲಿ ತಿಳಿಯದ ದೇವರಿಗೆ ಅಂತ ಹೇಳಿ ಒಂದು ಕಲ್ಲನ್ನು ಆರಾಧಿಸ್ತಾ ಇದ್ರು. ಆಗ ಪೌಲನು, ನೀವು ಯಾವುದನ್ನು ತಿಳಿಯದೆ ಹೋಗಿದ್ದೀರೋ ಅದನ್ನು ನಾನು ತಿಳಿಯಪಡಿಸ್ತೀನಿ ಅಂತ ಹೇಳಿ
ಆತನು ಯೇಸುವಿನ ಬಗ್ಗೆ ಆತನು ತಿಳಿಸಿ ಆ ಜನರಿಗೆ ಸುವಾರ್ತೆಯನ್ನು ಸಾರ್ತಾನೆ. ಹಾಗಾದರೆ ನಾವು ಸುವಾರ್ತೆಯನ್ನು ನಂಬುವಂಥದ್ದು ಅದು ತಿಳಿದಂಥ ದೇವರನ್ನು, ಸತ್ಯದಂಥ ದೇವರನ್ನು ನಾವು ತಿಳ್ಕೊಳ್ಳುವುದಕ್ಕೆ ಸುವಾರ್ತೆಯನ್ನು ಕೇಳ್ತೇವೆ, ಹೇಳ್ತೇವೆ. ದೇವರು ಈ ಸುವಾರ್ತೆಯನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಆಶೀಷ್ನನ್ನು ನೀವು ಜೀವಿತರ ಪಟ್ಟಿಯಲ್ಲಿಟ್ಟು ಆತನನ್ನು ಎಬ್ಬಿಸಿದಂತೆ ಮಕ್ಕಳ ಒಂದು ಕಷ್ಟ ಕಾಲದಲ್ಲಿ ನೀವು ಅವರ ಪ್ರಾರ್ಥನೆಯನ್ನು ಕೇಳಿ ನೀವು ಅವರನ್ನು ಎಬ್ಬಿಸಬೇಕೆಂಬುದಾಗಿ, ಗುಣಪಡಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಈ ಪ್ರಾರ್ಥನೆಯನ್ನು ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪೌಲನು ಅಥೇನೆ ಪಟ್ಟಣದಲ್ಲಿರುವಾಗ ಎಲ್ಲೆಲ್ಲಿಯೂ ವಿಗ್ರಹಗಳೇ ಇರುವುದನ್ನು ನೋಡಿ ಅವನ ಮನಸ್ಸು ಕುದಿಯಿತು. ಆದುದರಿಂದ ಅವನು ಸಭಾಮಂದಿರದಲ್ಲಿ ಯೆಹೂದ್ಯರ ಮತ್ತು ಯೆಹೂದ್ಯ ಮತಾವಲಂಬಿಗಳ ಸಂಗಡ ಪ್ರತಿದಿನ ಮಾತನಾಡುತ್ತಿದ್ದನು. ಇದಲ್ಲದೆ ಎಪಿಕ್ಯೂರಿಯರು, ಸ್ತೋಯಿಕರು ಎಂಬ ತತ್ವ ವಿಚಾರಕರು ಆತನ ಸಂಗಡ ಚರ್ಚೆ ಮಾಡುತ್ತಿದ್ದರು. ಅವರಲ್ಲಿ ಕೆಲವರು ಇವನು ಮಾತನಾಡುತ್ತಾ ಇರುವವನೇ ಅಂದರು. ಅವನು ಯೇಸುವಿನ ವಿಷಯವಾಗಿಯೂ ಸತ್ತವರು ಎದ್ದು ಬರುವನೆಂಬ ವಿಷಯವಾಗಿಯೂ ಸಾರುತ್ತಿದ್ದುದರಿಂದ ಇವನು ಅನ್ಯ ದೇಶದ ದೇವರುಗಳನ್ನು ಪ್ರಸಿದ್ಧಪಡಿಸುವವನಾಗಿ ತೋರಿಬರುತ್ತಾನೆಂದು ಹೇಳಿದರು. ಅವರು ಅವನನ್ನು ಹಿಡಿದು ಅರಿಯೋಪಾಗಕ್ಕೆ ಕರ್ಕೊಂಡು ಹೋಗಿ, ನೀನು ಹೇಳುವ ನೂತನ ವಿಷಯವಾದ ಉಪದೇಶವನ್ನು ನಾವು ತಿಳಿಯಬಹುದೇ? ಅಪೂರ್ವವಾದ ಸಂಗತಿಗಳನ್ನು ನಮಗೆ ಹೇಳುತ್ತೀಯಲ್ಲ, ಆದ ಕಾರಣ ಅವೇನಿದ್ದಾವೆಂದು ತಿಳಿಯಲು ನಮಗೆ ಅಪೇಕ್ಷೆ ಇದೆ ಅಂದರು. ಅಥೇನೆಯರು, ಅಲ್ಲಿ ವಾಸಿಸುತ್ತಿದ್ದ ಸ್ಥಳದವರು ಹೊಸ ಸಂಗತಿಗಳನ್ನು ಕೇಳುವುದಕ್ಕೆ ಇಷ್ಟಪಡುತ್ತಿದ್ದರು. ಪೌಲನು ಆ ಅರಿಯೋಪಾಗ ಎಂಬ ಸ್ಥಳದಲ್ಲಿ ನಿಂತು ಹೇಳಿದ್ದೇನೆಂದರೆ, ಅಥೇನೆ ಜನರೇ, ನೀವು ಎಲ್ಲದರಲ್ಲೂ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮಗೆ ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಿರುವಾಗ ನೀವು ಪೂಜಿಸುವಂಥ ಪ್ರತಿಮೆಗಳನ್ನು ನೋಡುತ್ತಾ ಇದ್ದೆನು. ಆ ಸಮಯದಲ್ಲಿ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಆರಾಧಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಅವರು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಜೀವ, ಶ್ವಾಸಗಳ ಮುಂತಾದವುಗಳನ್ನು ಉಂಟು ಮಾಡಿದವನಾಗಿರುವುದರಿಂದ ಆತನು ಕೊರತೆ ಇದ್ದವನಂತೆ ಮನುಷ್ಯರ ಕೈಯಿಂದ ಸೇವೆ ಹೊಂದುವವನೂ ಅಲ್ಲ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗಗಳನ್ನು ಹುಟ್ಟಿಸಿ ಅವರವರ ಕಾಲಕ್ಕೆ ತಕ್ಕ ಹಾಗೆ ಅವರವರ ನಿವಾಸಗಳ ಮೇಲೆ ನಿಷ್ಕರ್ಷೆ ಮಾಡಿ ಭೂಮಂಡಲದಲ್ಲೆಲ್ಲ ವಾಸಿಸುವಂತೆ ಮಾಡಿ, ಒಂದು ವೇಳೆ ಅವರು ತಡವಾಡಿಕೊಂಡು ಏನೋ ಎಂದುಕೊಂಡು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಿಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿಯೇ ನೀವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂದು ಹೇಳಿದ್ದಾರೆ. ನಾವು ಆತನ ಸಂತಾನದವರೇ ಎಂದು ಹೇಳಿದ ಮೇಲೆ ದೇವರು ಮನುಷ್ಯರ ವಿದ್ಯಾಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿಗಳಲ್ಲಿ ಕಲ್ಲುಗಳಲ್ಲಿ ವಾಸಿಸುವವನು ಎಂದು ಭಾವಿಸಬಾರದು. ಆ ಅಜ್ಞಾನ ಕಾಲವನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ನೀವೆಲ್ಲರೂ ಆತನನ್ನು ಕಂಡುಕೊಂಡವರಾಗಿ ಪುರುಷರ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದಲ್ಲಿ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಯೇಸುವನ್ನೇ ಆಧಾರ ಮಾಡಿಕೊಟ್ಟಿದ್ದಾನೆ ಅಂದನು. ಸತ್ತವರು ಎದ್ದು ಬರುವ ವಿಷಯದಲ್ಲಿ ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು, ಆದರೆ ಕೆಲವರು ಅದನ್ನು ಕೇಳಿ ನಂಬಿದರು ಮತ್ತು ಆತನನ್ನು ಹಿಂಬಾಲಿಸಿದರು. ನಂಬಿದವರಲ್ಲಿ ಅರಿಯೋಪಾಗದ ಸಭೆಯವನಾದ ದಿಯೋನಿಸ್ಯನು, ದಾಮರಿ ಎಂಬ ಆಕೆಯು, ಇನ್ನೂ ಅನೇಕರು ಇದ್ದರು. ಪ್ರಿಯ ಮಕ್ಕಳೇ, ನಂಬುವುದಕ್ಕೆ ಯೇಸು ಸ್ವಾಮಿ ಇದ್ದಾನೆ. ಆತನನ್ನು ನಂಬಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಯೇಸುವನ್ನು ನಂಬಿ ನಾವು ಜೀವಿಸುವಂತೆ ಕೃಪೆ ಮಾಡಿರಿ, ನಮ್ಮನ್ನು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ. ಆತನೊಬ್ಬನೇ ಎಲ್ಲರಿಗೂ
ಪ್ರೀತಿಯ ತಂದೆಯಾಗಿದ್ದಾನೆ. ಸರ್ವರಿಗೂ ಸುಪೀರಿಯರ್ ಡ್ಯಾಡಿ ಆಗಿದ್ದಾನೆ. ಡ್ಯಾಡಿ ಡ್ಯಾಡಿ ಸೂಪರ್ ಡ್ಯಾಡಿ. ನನ್ನ ಡ್ಯಾಡಿ ದುಡ್ಡು ನನ್ನ ಬಳಿ ಇರುವಾಗ ಚಿಂತೆ ಎಂದು ಇಲ್ಲ, ಕೊರತೆ ಒಂದು ಇಲ್ಲ. ನನ್ನ ಡ್ಯಾಡಿಯ ಹೆಸರು ಯೇಸು, ನಮ್ಮ ಫ್ಯಾಮಿಲಿಗೆ ಅವರೇ ಬಾಸು. ನನ್ನ ಡ್ಯಾಡಿಯ ಹೆಸರು ಯೇಸು, ನಮ್ಮ ಫ್ಯಾಮಿಲಿಗೆ ಅವರೇ ಬಾಸು. ನಮ್ಮ ಬಾಳೆಲ್ಲ ಫುಲ್ ಆಫ್ ಸಾಂಗ್ಸು, ಬನ್ನಿ ಆಡೋಣ ಸ್ಪಿರಿಚುವಲ್ ಡ್ಯಾನ್ಸ್. ಡ್ಯಾಡಿ ದುಡ್ಡು ನನ್ನ ಬಳಿ ಇರುವಾಗ ಚಿಂತೆ ಎಂದು ಇಲ್ಲ, ಕೊರತೆ ಒಂದು ಇಲ್ಲ. ಮೈ ಸೇವಿಯರ್ ಸುಪೀರಿಯರ್ ಹಸಿರು ಕಾವಲಲ್ಲಿ ತಂಗುವಂತೆ ನನ್ನ ಮಾಡುವ. ಶಾಂತ ಜಲಗಳ ಬಳಿಗೆ ನನ್ನ ನಡೆಸುವ, ಶುಭವು ಪ್ರೀತಿಯಿಂದ ನನ್ನ ಸಂತೈಸುವ. ನನ್ನ ಡ್ಯಾಡಿ ದುಡ್ಡು ನನ್ನ ಬಳಿ ಇರುವಾಗ ಚಿಂತೆ ಎಂದು ಇಲ್ಲ, ಕೊರತೆ ಒಂದು ಇಲ್ಲ.